ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನಿವತ್ತು ವ್ಲಾಗು ಆಲ್ರೆಡಿ ನಿಮ್ಮ ತಮಿಳಲ್ಲಿ ನೋಡಿರ್ತೀರಾ, ಬಟ್ ಆದರೂ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಇಮಾನಿ ಸ್ಕೂಲಲ್ಲಿ ಫಂಕ್ಷನ್ ಇತ್ತು. ಆ್ಯಕ್ಚುಲಿ ಸ್ಪೋರ್ಟ್ಸ್ ಡೇ ಇತ್ತು ಅಷ್ಟೇ. ಡ್ಯಾನ್ಸ್ ಆ ಥರ ಎಲ್ಲ ಏನಿರಲಿಲ್ಲ. ಸ್ಪೋರ್ಟ್ಸ್ ಅಲ್ಲೇ ಆಡಿಸ್ತಾಯಿದ್ರು. ಅಲ್ಲೇ ವಿನ್ ಆದವ್ರಿಗೆ ಅಲ್ಲೇ ಮೆಡಲ್ಸ್ ಎಲ್ಲ ಕೊಡ್ತಾಯಿದ್ರು. ಆ್ಯಂಡ್ ಇಲ್ಲಿ ನೋಡಿ ಮಾರ್ಚ್ ಫಾಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ನರ್ಸರಿ, LKG, UKG ಎಲ್ಲರೂ ಇದ್ದಾರೆ. ಬರೀ ಸೆಕೆಂಡ್ ಸ್ಟ್ಯಾಂಡರ್ಡ್ ತನಕ ಇತ್ತು ಅವತ್ತು. ಫಂಕ್ಷನ್ ನೋಡೋಕೆ ಹೋಗೋಣ ಅಂತ ಹೋಗಿದ್ದೀನಿ. ನಾನು ಒಬ್ಬಳೇ ಹೋಗಿದ್ದೆ, ಪ್ರದೀಪ್ ಕರ್ಕೊಂಡು ಹೋಗಿದ್ದ. ಆ್ಯಕ್ಚುಲಿ ಸ್ಕೂಲಲ್ಲಿ ನಡೀತಾ ಇರಲಿಲ್ಲ, ಬೇರೆ ಒಂದು ಕ್ಯಾಂಪಸಲ್ಲಿ ನಡೀತಾ ಇತ್ತು. ಆ್ಯಂಡ್ ನನ್ನ ಹಸ್ಬೆಂಡ್ ಮತ್ತು ಸದ್ವಿಕ್ ಇನ್ನು ಮಲ್ಕೊಂಡಿದ್ರು. ಬೇಗ ಇತ್ತು ಅವರಿಗೆ, ನಾನು ಅದಕ್ಕೆ ಹೊರಟಿದ್ದೆ. ಆಮೇಲೆ ಅವರು ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದರು. ಸೊ ನಾನು ಮುಂಚೆನೇ ಹೋಗಿ ಇಮಾನಿದು ಮಾರ್ಚ್ ಫಸ್ಟ್ ಎಲ್ಲ ನೋಡ್ತಾ ಇದ್ದೆ. ಹಾಗೆ ಒಂದೆರಡು ಕ್ಲಿಪ್ಸ್ನ ವೀಡಿಯೋ ಮಾಡ್ಕೊಂಡಿದ್ದೆ. ನೋಡಿ ಎಲ್ಲ ಮಾರ್ಚ್ ಫಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೆವಿ ಬಿಸಿಲಿತ್ತು, ಸರಿಯಾಗಿ ವೀಡಿಯೋನೇ ಬರ್ತಾಯಿಲ್ಲ. ಎಲ್ಲಿ ಅನ್ವಿತಾ? ಅವಳೇನು ಹೇಳಿದ್ದಾಳೆ? ಅಲ್ಲಿ ಇಲ್ಲ ಇನ್ನು ಪಕ್ಕದಲ್ಲಿ ಇಮ್ಮಾನಿದು ಸ್ಕೂಲ್ ಫಂಕ್ಷನ್ ನಡೀತಾನೆ ಇತ್ತು. ಬಟ್ ನಾವು ಊರಿಗೆ ಹೋಗಬೇಕಾಗಿತ್ತು. ಊರಲ್ಲಿ ಸ್ವಲ್ಪ ಕೆಲಸ ಇತ್ತು. ಅದಕ್ಕೆ ರಾಜೇಶ್ ಅವರು ಒಂದು 5 days ಲೀವ್ ಹಾಕಿದ್ರು. ಆ್ಯಂಡ್ ಒಂದು 2 daysಲ್ಲಿ ನಮ್ಮದು ವರ್ಕೆಲ್ಲ ಮುಗೀತು. ಆಮೇಲೆ ಇನ್ನೂ 3 days ಇತ್ತಲ್ಲ, ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಅವ್ರದ್ದು ಏನಿದ್ರು ಮುಂಚೆನೇ ಯಾವುದೂ ಪ್ಲ್ಯಾನ್ ಇರಲ್ಲ, ಸಡನ್ ಪ್ಲ್ಯಾನೇ ಅವ್ರದ್ದು. ನಾವು ಫ್ರೈಡೇ ಮತ್ತು ಥರ್ಸ್ಡೇ ಆಲ್ರೆಡಿ ಹೋಗಿ ಬಂದಿದ್ವಿ ಊರಿಗೆ. ಸ್ಯಾಟರ್ಡೇ ಇಮಾನಿ ಸ್ಕೂಲಲ್ಲಿ ಫಂಕ್ಷನ್ ನಡೀತಾ ಇತ್ತು. ಇನ್ನೊಂದು 2 days ಲೀವ್ ಇದೆ, ಎಲ್ಲಾದರೂ ಹೋಗಿ ಬರೋಣ ನಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಇಮಾನಿ ಸ್ಕೂಲ್ ಫಂಕ್ಷನ್ನು ಫುಲ್ ನಾನು ಕಂಪ್ಲೀಟೇ ಮಾಡಲಿಲ್ಲ, ಪ್ಯಾಕ್ ಮಾಡಬೇಕಾಗಿತ್ತು. ಸೊ ನಾನು ಪ್ಯಾಕ್ ಮಾಡೋದಕ್ಕೆ ಹೊರಟೆ. ಇಮಾನಿನ ರಾಜೇಶ್ ಅವ್ರು ನಾನು ಬಂದು ಪಿಕ್ ಮಾಡ್ತೀನಿ, ನೀನು ಬಾ ಅಂತ ಹೇಳಿದ್ರು. ನಾನು ಪ್ರದೀಪ್ ಕರ್ಕೊಂಡು ಬಂದುಬಿಟ್ಟೆ ಮನೆಗೆ ಬಂದು ಪ್ಯಾಕಿಂಗ್ ಎಲ್ಲ ಮಾಡೋದಿತ್ತು. ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಮುಂಚೆನೇ ಬಂದೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಇವತ್ತು ಅಗೇನ್ ಟ್ರಿಪ್ ಸ್ಟಾರ್ಟ್ ಆಗಿದೆ. ಇವತ್ತು ಹೋಗ್ತಾ ಇದ್ದೀವಿ. ಸ್ಯಾಟರ್ಡೇ ಆಫ್ಟರ್ನೂನ್ ಆಗಿದೆ. ಆ್ಯಕ್ಚುಲಿ ಇಮಾನಿ ಸ್ಕೂಲ್ ಡೇ ಇತ್ತು. ಸ್ಕೂಲ್ ಡೇ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಫ್ರೈಡೇ ಪ್ಲ್ಯಾನ್ ಇತ್ತು ಸ್ಕೂಲ್ ಡೇಯಿಂದ. ಸ್ಯಾಟರ್ಡೇ ಫಂಕ್ಷನ್ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಲಗೇಜೆಲ್ಲ ನೋಡಿ, ಎಲ್ಲ ಲಗೇಜ್ ಪ್ಯಾಕ್ ಆಗಿದೆ. ಆಲ್ರೆಡಿ ಸ್ವಲ್ಪ ಕಾರಲ್ಲಿ ತೊಗೊಂಡೋಗಿಟ್ಟಿದೆ. ಈಗ ಸ್ವಲ್ಪ ಕಾರ್ ವಾಶ್ ಮಾಡ್ತಾಯಿದ್ದಾರೆ. ಎಲ್ಲಿಗೆ ಹೋಗ್ತಾಯಿದ್ದೀವಿ, ಯಾವ ಕಡೆ ಟ್ರಿಪ್ ಈ ಸಲ ಎಲ್ಲ ನಿಮಗೆ ಟ್ರಾವೆಲ್ ಮಾಡ್ತಾ ಹೇಳ್ತೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲು, ಹೇಗಿರುತ್ತೋ ಈ ಸಲ ಟ್ರಾವೆಲ್ ಗೊತ್ತಿಲ್ಲ. ನೋಡೋಣ, ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಸ್ವಲ್ಪ ಹುಡುಗಿರ ಹಾಲಿಡೇಸ್ ಇತ್ತು ರಾಜೇಶ್ ಅವ್ರಿಗೆ. ಸೊ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ, ಹೊರಟಿದ್ದೀವಿ. ಬನ್ನಿ. ಕಾರೆಲ್ಲ ವಾಶ್ ನಡೀತಾ ಇದೆ. ಆ್ಯಕ್ಚುಲಿ ನಮ್ಮ ಮನೆ ಮುಂದೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮನೆ. ಸೊ ಫುಲ್ಲು ಇಲ್ಲೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನೇನು ನಮ್ಮ ಮನೆ ಪಕ್ಕ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. 3 ಹೌಸಸ್ ಇವಾಗ ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ನಮ್ಮ ಸ್ಟ್ರೀಟ್ ನೋಡೋಕ್ಕಾಗ್ತಾಯಿಲ್ಲ, ಎಲ್ಲ ಫುಲ್ ಹೇಗಾಗಿದೆ ನೋಡಿ. ಎಲ್ಲ ಫುಲ್ ಮನೆಗಳೆಲ್ಲ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ, ಅದಕ್ಕೆ ಇನ್ನೂ ಬೇಕು, ಇನ್ನೂ 1 year 2 year ಬೇಕಾಗುತ್ತೆ. ಇವಾಗ ಕಾರ್ ವಾಶ್ ಮಾಡಿಕೊಂಡು ನಾನು ಕೆಳಗಡೆ ಹೋಗ್ತೀನಿ, ಹೋಗಿ ಹೊರಡೋದು. ಎಲ್ಲ ಹ್ಯಾಪಿ ಜರ್ನಿ ಅಂತ ಹೇಳಿ ಹೋಗಿ ಆಲ್ಮೋಸ್ಟ್ 5 days ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಡೇಸ್ ಆಗುತ್ತೆ ಅಂತ. ದಿಸ್ ಇಸ್ ಅವರ್ ಫಸ್ಟ್ ಡೇ. ದಿಸ್ ಮೈ ಫಸ್ಟ್ ಔಟ್ಫಿಟ್. ಬ್ಲ್ಯಾಕ್ ಕಾರ್ಗೋಸ್ ಪ್ಯಾಂಟ್ ಹಾಕಿದ್ದೀನಿ ನಾನು, ಅದಕ್ಕೊಂದು ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಜರ್ನಿ ಅಲ್ವಾ, ಫುಲ್ ಜರ್ನಿನೇ ಆಗುತ್ತೆ ಇವತ್ತೆಲ್ಲ. ಸೊ ಕಾರಲ್ಲೇ ಇರ್ತೀನಿ ನಾನು. ಒಂದು ಸಿಂಪಲ್ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಎಲ್ಲರೂ ಅಷ್ಟೇ. ಬಟ್ ಒಂದು ಕೋಇನ್ಸಿಡೆನ್ಸ್ ಏನಂದರೆ ಎಲ್ಲ ಫುಲ್ ರೆಡ್ಡೇ ಹಾಕಿದ್ದೀವಿ, ವಿತೌಟ್ ನೋಯಿಂಗ್ ಎಲ್ಲ ರೆಡ್ಡೇ ಹಾಕಿದ್ದೀವಿ. ಚೆನ್ನಾಗಿರುತ್ತೆ. ಬನ್ನಿ ಎಂಜಾಯ್ ಮಾಡ್ಕೊಂಬರೋಣ. ಎಲ್ಲಿಗೆ ಅಂತ ಹೇಳ್ತೀನಿ.
ಓಕೆ ಲೆಟ್ಸ್ ಗೋ. ನೋಡಿ ಪ್ರದೀಪ್ ಕೆಲಸ ಮಾಡಿದೆ, ನಾವು ಎಲ್ಲಿ ಟ್ರಿಪ್ ಹೋಗ್ತೀವ ಬಂದು ಫಸ್ಟ್ ಫಾಲ್ ಕೂತ್ಬಿಟ್ಟಿರ್ತಾನೆ ನೋಡಿ. ಕೆಲ್ಸಕ್ಕೆ ಹೋಗೋಣ ಮಾಡೋಣ, ಹಾಂ ಟ್ರಿಪ್ ಅಂದ ತಕ್ಷಣ ಅವನೇ ಫಸ್ಟ್ ಬಂದು ಕೂತಿರ್ತಾನೆ. ಹಿಮಾನಿ ನೋಡಿ ರೆಡ್ ಹಾಕಿದ್ದಾಳೆ, ಸದ್ವಿಕ್ ರೆಡ್ ಹಾಕಿದ್ದಾನೆ, ಪ್ರದೀನು ಒಂದೊಂಚೂರು ರೆಡ್ ಹಾಕಿದ್ದಾನೆ. ಇವಾಗೆದ್ದು ನಿದ್ದೆ ಆಯಿತು ಒಂದು ಮೆಚ್ಕೊಂಡ್ರಿ ಇಬ್ಬರೇ. ಅಷ್ಟೊತ್ತೇ ಎದ್ದು ಅವ್ರು ಡ್ರೈವ್ ಮಾಡ್ತಾಯಿದ್ದಾರೆ, ಅವ್ರು ಕಪ್ಪಲ್ಲಿ ಸಿಕ್ಕಾಬಿಟ್ಟೆ ನಿದ್ದೆ. ಏನು ಮಾಡೋದು, ಮಾಡಿ ನಿದ್ದೆ ಮಾಡಿ. ಬಿಸಿಲು ಇನ್ನೂ ಬಿಸಿಲು ನೋಡಿ, ಅಷ್ಟು ಬಿಸಿಲು. Taking local brands global. ನಾವು ಬೇಲೂರಿಗೆ ಬಂದ್ವಿ. ಬೇಲೂರಿಗೆ ಬರೋಷ್ಟೊತ್ತಿಗೆ 7 ಆಯಿತು. ನಾನು ಗೂಗಲಲ್ಲಿ ನೋಡಿದ್ದೆ 7:30 ಕ್ಲೋಸ್ ಅಂತ ಇತ್ತು. ಸೊ 7 ಆ್ಯಂಡ್ ನೈಟ್ ಅಲ್ವಾ ಚೆನ್ನಾಗಿರುತ್ತೆ, ಹೋಗಿ ಬರೋಣ. ಮಾರ್ನಿಂಗ್ ಅದು ಆಫ್ಟರ್ನೂನ್ ಆದರೆ ಸ್ವಲ್ಪ ಬಿಸಿಲಿರುತ್ತಲ್ಲ, ಕಾಲಿಡೋಕ್ಕೆ ಆಗೋಲ್ಲ. ಲಾಸ್ಟ್ ಟೈಮ್ ಒಂದ್ಸಲ ಹಾಗೆ ಆಗಿತ್ತು. ಈಗ ನೈಟು ಚೆನ್ನಾಗಿರುತ್ತೆ ಬನ್ನಿ ನೋಡೋದಕ್ಕೆ ಅಂತ ಅಂದ್ಕೊಂಡು ಎಲ್ಲ ಹೊರಟ್ವಿ. ಮಕ್ಕಳು ನೋಡಿರಲಿಲ್ಲ, ನೈಟು ನೋಡೋಣ ಅಂದ್ಬಿಟ್ಟು ಹೊರಟ್ವಿ ನಾವು ಬೇಲೂರಿಗೆ. 6:30 ಬಂದಿದ್ದೀವಿ. ಹಾಫ್ ಆನ್ ಅವರ್ ರೋಡ್ ಫೋಟೋ ಶೂಟ್ ತೊಗೊಂಡು ಈ ಕಡೆ ತೆಗಿ. ಒಂದೇ ಥರ ಸೀರೆ ಸ್ಕೂಲವರೆಲ್ಲ ಹೋಯ್ತಾ ಇದ್ದಾರೆ. ಬರ್ತಾ ಇದ್ದೀವಿ ನಿಮಗೆ. ಅದೆಲ್ಲ ಸುತ್ತ ಮಾಡಿ ಮುಂದೆ ನನ್ನ ಮಗನಿಗೆ ಫೋಟೋ ಅಂದರೆ ಆಗಲ್ಲ. ಫೋಟೋ ನಿಂತ್ಕೊ ಅಂದರೆ ಯಾವಾಗ ನೋಡು ಫೋಟೋದಲ್ಲಿ ಏನಾದರೂ ಒಂದು ತರಲೆ ಮಾಡ್ತಾ ಇರ್ತಾನೆ, ಇಲ್ಲ ಮುಖ ಗಂಟು ಹಾಕ್ಕೊಂಡಿರ್ತಾನೆ. ನನಗೂ ಅವನಿಗೂ ಅದೇ, ಇವು ಯಾವಾಗ ನೋಡು ಫೋಟೋಸಲ್ಲಂತೂ ನಾವು 4 ಜನ ನಿಂತ್ಕೊತೀವಲ್ಲ ಫೋಟೋಸಲ್ಲಿ, ಅದರಲ್ಲಿ ನಮ್ಮ ಸದ್ವಿಕ ಮಾತ್ರ ಕರೆಕ್ಟಾಗಿ ನಿಂತಿರಲ್ಲ. ಅದಕ್ಕೆ ಬೈತಾ ಇದ್ದೆ, ಅವ್ನು ಫೋಟೋಗೆ ನಿಂತ್ಕೊಳ್ಳೋದು ಅಂತಿದ್ದ. ಆ್ಯಂಡ್ ಏನು ಗೊತ್ತಾ, ನೈಟ್ ವ್ಯೂಸ್ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು. ಮಾತ್ರ ಏನೋ ಒಂಥರ ಚೆನ್ನಾಗಿತ್ತು, ಗಾಳಿ ಚೆನ್ನಾಗಿ ಬೀಸ್ತಾ ಇತ್ತು. ಅಲ್ಲ ಸಣ್ಣ ಸಣ್ಣ ದೊಡ್ಡ ದೊಡ್ಡ ಲೈಟ್ಸ್ ಎಲ್ಲ ಹಾಕಿದ್ರು. ಆ ಲೈಟಿಂಗ್ಸ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈವನ್ ನಾವು ಮಾರ್ನಿಂಗ್ ಅಥವಾ ಆಫ್ಟರ್ನೂನ್ ಹೋಗೋದಕ್ಕಿಂತ ಈ ಥರ ಈವ್ನಿಂಗ್ ಒಂದು 5 ಮೇಲೆ ಹೋದರೆ ತುಂಬಾ ಚೆನ್ನಾಗಿರುತ್ತೆ, ನಮಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಮಧ್ಯಾಹ್ನ ಎಲ್ಲ ಕ್ರೌಡ್ಸ್ ಇರುತ್ತೆ, ಮಾರ್ನಿಂಗ್ ಕ್ರೌಡ್ಸ್ ಇರುತ್ತೆ. ನೈಟ್ ಏನೂ ಇರಲಿಲ್ಲ ಕ್ರೌಡ್ಸು, ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ನಿಧಾನಕ್ಕೆ ನೋಡಿಕೊಂಡು ಮಕ್ಕಳಿಗೆಲ್ಲ ಅವ್ರು ಏನೇನೋ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ರಾಜೇಶ್ ಅವರು, ಅದು ಇದು ಅಂತ ಏನೋ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಹಿಮಾನಿ ನೋಡ್ತಾ ಇದ್ದಾಳೆ ನೋಡಿ, ಚೆನ್ನಾಗಿತ್ತು ಮಾತ್ರ.
ಫೋಟೋನಾ? ಸೈಡಿಗೆ ಬಾರ್. ಯಾರು ಮದುವೆ ಆಗಲ್ಲ ಆಮೇಲೆ ಮದುವೆ ಮಾಡಿ ಕಳಿಸ್ಬಿಡೋಣ. ಮಾಡ್ಕೋದ್ಯಾ? ಹ್ಞೂ ಚೆನ್ನಾಗಿ ನೋಡ್ಕೊಂಡು ಮಾಡ್ಕೊ. ಫುಲ್ ಎಲ್ಲ ಒಂದು ರೌಂಡ್ ಹಾಕಿದ್ವಿ. ಎಲ್ಲರಿಗೂ ಸ್ವಲ್ಪ ಟಯರ್ಡ್ ಆಗಿತ್ತು. ಮಕ್ಕಳೆಲ್ಲ ಹಾಲು ಕುಡಿತೀನಿ ಅಂತ ಹೇಳ್ತಾಯಿದ್ರು. ಆ್ಯಂಡ್ ನನಗೆ ಕಾಫಿ ಬೇಕಿತ್ತು. ಕಾಫಿ ಕುಡಿಯೋಣ ಅಂದ್ಕೊಂಡು ಅಲ್ಲೇ ಪಕ್ಕದಲ್ಲಿ ಒಂದು ಹೋಟೆಲ್ ಇತ್ತು, ಅಲ್ಲಿ ಹೋಗಿ ನಾನು ಕಾಫಿ ಕುಡಿದೆ. ಮಕ್ಕಳೆಲ್ಲ ಬಿಸ್ಕೆಟು ಮತ್ತು ಹಾಲು ಕುಡಿದ್ರು. ಆ್ಯಂಡ್ ನೆಕ್ಸ್ಟು ಮತ್ತೆ ಹೊರಟ್ವಿ ನಾವು. ನೋಡಿ ಫ್ರೆಂಡ್ಸ್, ಬೆಂಗಳೂರಲ್ಲಿ ಎಕ್ಸಿಬಿಷನ್ ಅಂದ್ಬಿಟ್ಟು ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಬಂದವ್ರು ನಮ್ಮ ಮನೆಯವರು. ಮಕ್ಕಳನ್ನೆಲ್ಲ ಎಕ್ಸಿಬಿಷನ್ ಕರ್ಕೊಂಬಂದಿದ್ದೀವಿ ಬೇಲೂರಲ್ಲಿ. ಬೇಲೂರು ಹಳೇಬೀಡು ಅಂತ ಕೇಳಿದ್ದೀರಲ್ಲ, ಆ ಬೇಲೂರಿಗೆ ಬಂದಿದ್ದೀವಿ. ಬೇಲೂರಲ್ಲಿ ಸದ್ವಿಕಿ ಮನೆಗೆ ಎಕ್ಸಿಬಿಷನ್ ತೋರಿಸ್ತೀವಿ. ಬೇಗ ಬರ್ಬೇಕಲ್ಲ, 10:30 ಹೋಗುತ್ತೆ. ಆಮೇಲೆ ಹೋಗೋದಕ್ಕೆ ಇನ್ನೊಂದು ಟಿಕೆಟ್ ತರಕ್ಕೆ ಹೋಯ್ತು. ವಿಡಿಯೋಗ್ರಾಫರ್ ಅಮ್ಮ. ಸೇಮ್ ಎಕ್ಸಿಬಿಷನ್ ನಮ್ಮ ಕೆಂಗೇರಿಲೂ ಹಾಕಿದ್ದ. ಬಟ್ ನಾವು ಅಲ್ಲಿ ನೋಡ್ದೇ ನಾವು ಇವಾಗ ಬೇಲೂರಿಗೆ ಬಂದಾಗ ಮಕ್ಳನ್ನ ಕರ್ಕೊಂಬಂದಿದ್ದೀವಿ. ಬಿಕಾಸ್ ಅಷ್ಟು ಬ್ಯುಸಿ ನನ್ನ ಹಸ್ಬೆಂಡು. ಇವಾಗ ಫ್ರೀ ಇತ್ತು ಅಂತ ಇಲ್ಲೇ ಕರ್ಕೊಂಡು ಬಂದಿದ್ದಾರೆ.
ನಾನು ಮತ್ತು ಇಮಾನಿ ಒಂದು ಗೇಮ್ ಆಡೋಕ್ಕೆ ಹೋದ್ವಿ. ಸದ್ವಿಕ್ ಅವರಪ್ಪ ಮತ್ತು ಪ್ರದಿ ಒಂದು ಗೇಮ್ ಆಡೋದಕ್ಕೆ ಹೋದರು. ನಾನು ಮತ್ತು ಇಮಾನಿ ಟ್ರೈನಲ್ಲಿ ಹೋದ್ವಿ. ಬಟ್ ಹೆವಿ ಸಾಂಗ್ಸ್ ಹಾಕಿದ್ದಾರೆ, ಸಾಂಗ್ಸ್ ಎಲ್ಲ ಬರ್ತಾಯಿದೆ. ಎಡಿಟ್ ಮಾಡಿ ಸಾಕಾಯಿತು. ಆ್ಯಂಡ್ ಕಾಪಿರೈಟ್ ಬರುತ್ತೆ ಅಂತ ನಾನು ತುಂಬ ಕಡೆ ಸ್ಪೀಡ್ ಮಾಡಿದ್ದೀನಿ ಆ್ಯಂಡ್ ವಾಯ್ಸ್ ಕೊಟ್ಟಿದ್ದೀನಿ. ಇಮಾನಿ ಒಬ್ಬಳೇ ಹೋಗೋದಕ್ಕೆ ಭಯಪಡ್ತಾಳೆ ಅಂತ ನಾನು ಅವಳ ಜೊತೆ ಹೋಗ್ತಾ ಇದ್ದೀನಿ. ಅಲ್ಲಿ ಪಾಪ ನೋಡಿ ಬಂದಿದ್ದಕ್ಕೆ ಟ್ಯಾಕ್ಸ್ ನನಗೇನು ಕೊಡ್ಸಿಲ್ಲ ನಮ್ಮ ಯಜಮಾನ್ರು. ಅಯ್ಯೋ ನಾನು ಕನ್ನಡಕ ನೋಡಬೇಡಿ ಫ್ರೆಂಡ್ಸ್, ತೋರಿಸಲ್ಲ ನಾನು. ನನಗೊಂದು ಸ್ವಲ್ಪ ಕೊಡಿ. ಕೊಡಿಲಿ. ಇಲ್ಲಿ ಮುಗೀತು, ಹಾಫ್ ಆನ್ ಅವರ್ ಓಡ್ತಾ ಇದ್ದೀವಿ. ಹಿಂಗೆ ನೆಕ್ಸ್ಟ್ ನಮ್ಮ ಜರ್ನಿ ಚಿಕ್ಕಮಂಗ್ಳೂರಿಗೆ ಊಟ ಮಾಡಿ ಅಲ್ಲೇ ರೂಮ್ ಮಾಡ್ಕೊಂಡು ಅಲ್ಲೇ ಸ್ಟೇ ಮಾಡೋದು. ಮತ್ತೆ ಬೆಳಗ್ಗೆ 4 ಗಂಟೆಗೆ ನಾವು ಹಾಗೆ ಚಿಕ್ಕಮಂಗ್ಳೂರಿಗೆ ಹೊರಟ್ವಿ. ತುಂಬ ಲೇಟ್ ಆಗಿತ್ತು. ಆ್ಯಂಡ್ ಅಲ್ಲೇ ಸ್ಟ್ರೀಟಲ್ಲಿ ಫುಡ್ಡು ಅಂದರೆ ಎಗ್ ರೈಸು ಮತ್ತು ಆಮ್ಲೆಟ್ ಎಲ್ಲ ಹಾಕ್ತಾಯಿದ್ರು. ಇಲ್ಲೇ ತಿನ್ನೋಣ ಅಂದ್ಬಿಟ್ಟು ಇಲ್ಲೇ ಎಲ್ಲರೂ ಊಟ ಮಾಡ್ಕೊಂಡ್ವಿ. ನಾವಿರೋ ರೂಮ್ ಇದು 208, ರೂಮ್ ನಂಬರ್ 208, 3rd ಫ್ಲೋರಲ್ಲಿ ಇದ್ದೀವಿ. ಲಿಫ್ಟ್ ಬೇರೆ ಇರಲಿಲ್ಲ. ಇದಕ್ಕೆ ಹುಡುಕಿ ಆಲ್ಮೋಸ್ಟ್ 11 o'clock ಆಗಿದೆ. ಇಲ್ಲಿಗೆ ಬಂದಿದ್ದೀವಿ. ಆಗಲೇ ನನ್ನ ಮಕ್ಕಳು ರೆಸ್ಟ್ಗೆ ಬಂದಿದ್ದಾರೆ. ನೆಕ್ಸ್ಟ್ ಮಾಡ್ರಲ್ಲಿ ರೆಸ್ಟು ನೋಡಿ ಹೆಂಗೆ ಕಿತ್ತಾಕ್ತಾರೆ ನೋಡಿ. ಇವ್ರು ಬಂದರು ಬಾಯ್. ಕಬೋರ್ಡ್ ಇದೆ. ಚೀಟಿ ಬಿಚ್ಕೊಂಡು ಕೂತಿದ್ದೆ. ಇಲ್ಲಿ ಬಾತ್ರೂಮ್ ಫುಲ್ ದೊಡ್ಡದಾಗಿದೆ. ಶವರ್ ಆನ್ ಮಾಡಿ ಬಂದ ನನ್ನ ಮಗ. ಶವರ್ ಆಫ್ ಮಾಡೋಕ್ಕೆ ಸದ್ವಿಕಾ. ಟಿ ವಿ ಇದೆ, ಯೂನಿಟ್. ಎದುರುಗಡೆ ಒಂದು ಆಪೋಸಿಟ್ ಒಂದು ರೂಮ್ ಇದೆ. ಎಲ್ಲೆಲ್ಲಿ ಕಾಣಿಸಿದೆ ಎದುರುಗಡೆ? ನಮ್ದೇನ ರೂಮ್ ಇದು? ಇದು ಬೇರೆ ರೂಮ್ ಅಂದ್ಕೊಂಡೆ ನಾನು. ಇದು ರೋಡ್ಸ್. ಇಲ್ಲಿ ನಮ್ಮ ಕಾರ್ ಅಲ್ಲಿದೆ, ಅಲ್ಲಿ ನಿಂತಿದೆ ನಮ್ಮ ಕಾರು. ಇಷ್ಟು ದೊಡ್ಡದಾಗಿ ಕಾಣಿಸಿದೆ ಅಲ್ವಾ? ಕಾರಲ್ಲಿ ನಿಂತಿದೆ. ನಾನು ಪಕ್ಕದ್ದು ರೂಮ್ ಅಂದ್ಕೊಂಡೆ ನಾನು ಅದನ್ನು. ಮುಂದೆ ರೂಮ್ ಫ್ರೆಂಡ್ಸ್ ಇಲ್ಲಿ.
ಇದಿಷ್ಟೇ ರೂಮು. ಇದಕ್ಕೆ ಪರ್ ಡೇ 1400 ತೊಗೊಂಡಿದ್ದಾರೆ. ಓಕೆ ಫ್ರೆಂಡ್ಸ್, ಮಲ್ಕೋತೀವಿ, ಲೇಟಾಗಿದೆ. ಗುಡ್ ನೈಟ್ ಹೇಳಿ ಚಿನಿ. ಗುಡ್